ಚಾಮುಂಡೇಶ್ವರಿ ದರ್ಶನ ಪಡೆಯಲಿದ್ದಾರ ನಟ ದರ್ಶನ್. ನಾಡ ಅಧಿದೇವತೆಯ ದರ್ಶನಕ್ಕೆ ಇವತ್ತು ನಟ ದರ್ಶನ್ ತೆರಳುವ ಸಾಧ್ಯತೆ ಇದೆ. ಕುಟುಂಬ ಸಮೇತರಾಗಿ ಚಾಮುಂಡೇಶ್ವರಿಗೆ ಇವತ್ತು ಪೂಜೆ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇಡೀ ಕುಟುಂಬ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಈ ಒಂದು ಸಂಕಷ್ಟವನ್ನ ನಿವಾರಣೆ ಮಾಡುವಂತ ಕೇಳ್ಕೊಂಡಿತ್ತು. ವಿಜಯಲಕ್ಷ್ಮಿ ಆಗಿರ್ಬೋದು, ಅವರ ಸಹೋದರ ದಿನಕರ ಆಗಿರಬಹುದು, ಅವರ ಅಳಿಯ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಸನ್ನಿಧಾನದಲ್ಲಿ ಪೂಜೆಯನ್ನ ಹರಕೆಯನ್ನ ಕಟ್ಟಿದ್ರು. ಶ್ರಾವಣ ಮಾಸದಲ್ಲೂ ಕೂಡ ಅವರು ಪ್ರತಿ ಶುಕ್ರವಾರ ಅಲ್ಲಿಗೆ ತೆರಳಿ ಪೂಜೆಯನ್ನ ಮಾಡ್ತಾ ಇದ್ದಿರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸೊ ಚಾಮುಂಡೇಶ್ವರಿಯ ದೇಗುಲಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು ದರ್ಶನ್. ಶುಭ ಸಂದರ್ಭಗಳಲ್ಲಿ ಅವರು ಕೂಡ ಆ ದೇವಸ್ಥಾನಕ್ಕೆ ತೆರಳಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ರು. ಸಂಕಷ್ಟ ಬಂದಾಗ ದೇವಿಯ ಮೊರೆ ಹೋಗ್ತಾ ಇದ್ರು. ಚಾಮುಂಡೇಶ್ವರಿಗೆ ಹರಕೆಯನ್ನ ಹೊತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಸೊ ಈ ಹಿನ್ನೆಲೆಯಲ್ಲಿ ಹರಕೆ ತೀರಿಸೋದಕ್ಕೆ ನಟ ದರ್ಶನ್ ಬೆಟ್ಟಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯ ಆರಾಧಕಿಯಾಗಿದ್ದಾರೆ ಈಗಾಗಲೇ ವಿಜಯಲಕ್ಷ್ಮಿ. ಅದೇ ರೀತಿಯಾಗಿ ನಟ ದರ್ಶನ್ ಕೂಡ ಚಾಮುಂಡೇಶ್ವರಿಯ ಆರಾಧಕರಾಗಿದ್ದಾರೆ. 6 ತಿಂಗಳ ಬಳಿಕ ಇವತ್ತು ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಜೂನ್ನಲ್ಲಿ ಈ ಒಂದು ಘಟನೆ ನಡೆದು ಜೈಲಿಗೆ ಹೋದ ಬಳಿಕ ದೇವಸ್ಥಾನಕ್ಕೆ ಅವರ ಪತ್ನಿ ಹಾಗೆಯೇ ದರ್ಶನ್ ಸಹೋದರ ದಿನಕರ್ ಭೇಟಿಯನ್ನ ಕೊಟ್ಟಿದ್ರು. ಸಂಕಷ್ಟವನ್ನ ನಿವಾರಣೆ ಮಾಡು ಅಂತ ಹೇಳಿ ದೇವಿಯಲ್ಲಿ ಮೊರೆಯನ್ನ ಹೋಗಲಾಗಿತ್ತು. ಆ ಒಂದು ದೇವಿಗೆ ಇವತ್ತು ಹರಕೆ ತೀರಿಸುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಭೇಟಿಯನ್ನ ಕೊಡ್ತಾರಾ ಅನ್ನೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ಹದ್ದಿನ ಕಣ್ಣಿಟ್ಟಿದ್ದಾರೆ ದರ್ಶನ್ ಮೇಲೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ಈಗ ನಮ್ಮ ರಿಪೋರ್ಟರ್ ಆನಂದ್ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಟ ದರ್ಶನ್ ಇವತ್ತು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ತೆರಳ್ತಾರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಪೊಲೀಸರು ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ, ಈಗಾಗಲೇ ಗೃಹ ಇಲಾಖೆಯ ಅನುಮತಿ ಪಡೆದು ಯಾವ ರೀತಿಯಾಗಿ ಬೇಲ್ಗೆ ಕೊಕ್ಕೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆನಂದ್, ಈಗಾಗಲೇ ನಟ ದರ್ಶನ್ ಈಗಾಗಲೇ ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು ಈಗ ಮೈಸೂರಿಗೆ ಬಂದಿದ್ದಾರೆ. ಫಾರ್ಮ್ ಹೌಸ್ ಅಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ, ವಿಜಯಲಕ್ಷ್ಮಿ ಆಗಿರ್ಬೋದು, ದಿನಕರ ಆಗಿರ್ಬೋದು, ಅವರ ಕುಟುಂಬಸ್ಥರು ಬಂದು ದೇವಿಯ ಸನ್ನಿಧಾನದಲ್ಲಿ ಪೂಜೆಯನ್ನ ಹರಕೆಯನ್ನ ಕಟ್ಕೊಂಡಿದ್ರು. ಸೊ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರ ನಟ ದರ್ಶನ್ ಹಾಗೇನೆ ಕುಟುಂಬಸ್ಥರು. ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಆರೋಪಿ ನಟ ದರ್ಶನ್ ಏನಿದ್ದಾರೆ, ಅವರು ಕಳೆದ 2 ದಿನಗಳಿಂದಲೂ ಕೂಡ ಮೈಸೂರು ಟಿ ನರಸೀಪುರ ಮುಖ್ಯ ರಸ್ತೆಯಲ್ಲಿರುವ ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಅಂತಂದ್ರೆ ಏನು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರೆ ಹಾಗೂ ತಮ್ಮ ದಿನಕರ್ ಅವರು ತಾಯಿ ಚಾಮುಂಡೇಶ್ವರಿಗೆ ಸಂಕಷ್ಟದಿಂದ ತಮ್ಮನನ್ನ ಪಾರು ಮಾಡುವಂತೆ ಹರಕೆಯನ್ನ ಕಟ್ಟಿಕೊಂಡಿದ್ದಾರೆ. ಅಲ್ಲೇ ವಿಜಯಲಕ್ಷ್ಮಿಯು ಸಹ ಗಂಡನನ್ನ ಇಂತಹ ಸಂಕಷ್ಟ ಪರಿಸ್ಥಿತಿಯಿಂದ ಕಾಪಾಡುವಂತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆಯನ್ನ ಕಟ್ಟಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಹಾಗೂ ಇಡೀ ಕುಟುಂಬವೇ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯ ಏನು ನಟ ದರ್ಶನ್ ಅವರು ತಾಯಿ ಚಾಮುಂಡೇಶ್ವರಿಯ ಆರಾಧಕರು. ಅಲ್ಲದೆ ಕಳೆದ ಸುಮಾರು ನೀವು ನೋಡ್ತಾ ಇರ್ಬೋದು, ಈ ಹಿಂದೆ 2006ರಲ್ಲಿ ನಡೆದಂತಹ ದುರ್ಘಟನೆ ಏನಿದೆ, ಆ ಸಂದರ್ಭದಲ್ಲೂ ಕೂಡ ಸಂಕಷ್ಟದಿಂದ ಪಾರು ಮಾಡುವಂತೆ ಅವರು ತಾಯಿ ಚಾಮುಂಡೇಶ್ವರಿಯ ಮೊರೆಯನ್ನು ಹೋಗಿದ್ದಂಥದ್ದು. ಸದ್ಯ ಈಗಲೂ ಕೂಡ ಅದೇ. ಈ ಹಿಂದೆ ಆಷಾಢ ಶುಕ್ರವಾರದ ಸಮಯದಲ್ಲಿರ್ಬೋದು ಹಾಗೂ ನವರಾತ್ರಿ ಸಮಯದಲ್ಲೂ ಕೂಡ ನಟ ದರ್ಶನ್ ಅವರು ತಪ್ಪದೇ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಶೂಟಿಂಗ್ಗೆ ಬಂದಂತ ಸಂದರ್ಭದಲ್ಲಿ ಇರಬಹುದು ಹಾಗೂ ಯಾವುದೇ ಅಂದ್ರೆ ಶೂಟಿಂಗ್ ಇಲ್ಲದ ಸಂದರ್ಭದಲ್ಲೂ ಕೂಡ ಅವರು ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ತಾ ಇರುವಂತದ್ದು. ಆದ್ರೆ ಈಗ ಕಳೆದ 6 ತಿಂಗಳಿಂದಲೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ನಟ ದರ್ಶನ್ ಪಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಸಂಕಟದಲ್ಲಿದ್ದಾರೆ. ಅಲ್ಲೇ ಸಂಕಷ್ಟದಿಂದ ಕೊಲೆ ಆರೋಪವನ್ನು ಹೊತ್ತಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಹರಕೆಯನ್ನು ತೀರಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಹರಕೆಯನ್ನು ತೀರಿಸ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಒಂದು ಕಡೆ ಅಭಿಮಾನಿಗಳ ಕಾಟವೂ ಸಹ ಹೆಚ್ಚಾಗಿದೆ. ಯಾಕಂತೇಳಿದ್ರೆ ನಟ ದರ್ಶನ್ ಅಲ್ಲಿಗೆ ಬರ್ತಾರೆ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಯಾವ ಸಮಯದಲ್ಲಿ ಚಾಮುಂಡೇಶ್ವರಿಯ ಬೆಟ್ಟಕ್ಕೆ ಹೋಗಿ ಹರಕೆಯನ್ನು ತೀರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲದೆ ವಿಜಯಲಕ್ಷ್ಮಿ ಅವರು ಈ ಹಿಂದೆ ಅಂದ್ರೆ ದರ್ಶನ್ ಅವರಿಗೆ ಜಾಮೀನು ಸಿಗುವ ಮೊದಲೇ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ರು. ತಮ್ಮ ದಿನಕರ್ ಕೂಡ ಬಂದಿದ್ರು. ಅಲ್ಲದೆ ನಟ ಧನ್ವೀರ್ ಸಹ ಬಂದಿದ್ರು. ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆಯನ್ನು ಕಟ್ಟಿಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ದರ್ಶನ್ ಅವರು ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಹರಕೆಯನ್ನ ತೀರಿಸಬಹುದು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೆಟ್ಟಕ್ಕೆ ಬರುವ ಎಲ್ಲ ಲಕ್ಷಣಗಳು ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.